ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ಬಂದುಬಿಟ್ಟು ಬೆಳಿಗ್ಗೆನೇ ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಅದಾದಮೇಲೆ ಅಕ್ಕ ಎಲ್ಲ ಬಂದಿದ್ರು. ಅಕ್ಕ ಫ್ರೆಂಡು ಎಲ್ಲ ಸರಿ ಅಂತ ಇವತ್ತು ಕುಂಬಳಕಾಯಿ, ನಿನ್ನೆ ತಾನೇ ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಅದೊಂದು ಅರ್ಧ ಕುಂಬಳಕಾಯಿ ಇತ್ತು. ಮಕ್ಕಳಿಗೆ ರೆಗ್ಯುಲರಾಗಿ ನಾರ್ಮಲಾಗಿ ಕುಂಬಳಕಾಯಿಯಿಂದ ಪಲ್ಯ ಮಾಡಿಕೊಟ್ರೆ ತಿನ್ನಲ್ಲ, ಇಷ್ಟಪಡಲ್ಲ. ಏನಮ್ಮ ಇದೇ ಥರ ಇರುತ್ತೆ ಡೈಲಿ ಅಂತ ಅನ್ಕೊತಾರಲ್ಲ. ಸೊ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಇವತ್ತು ಬಂದ್ಬಿಟ್ಟು ಕುಂಬಳಕಾಯಿ ಗೊಜ್ಜು ಅಂತಲೇ ಹೇಳ್ಬೋದು. ಆ ಥರ ಮಾಡ್ತಾಯಿದ್ದೀನಿ ನಾನು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಂಬಳಕಾಯಿ ಗೊಜ್ಜಿಗೆ ನಾನು ಫಸ್ಟೇ ಕುಂಬಳಕಾಯಿ ತೊಳೆದಿಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಕಟ್ ಮಾಡಿದ್ಮೇಲೆ ತೊಳೆಯೋಕೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಈಗ ಚಪಾತಿ ಯಾವಾಗ ನಾರ್ಮಲಾಗಿ ನಾವು ಹೆಂಗೆ ಕಲಿಸ್ಕೊತೀವಿ ಆ ಥರ ಕಲಸಿ ಇಟ್ಕೊಂಡಿದ್ದೀನಿ. ನಿಮಗೆ ನಾರ್ಮಲಾಗಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಕ್ವಾಂಟಿಟಿ ನೀವು ಅಷ್ಟು ಹಿಟ್ಟನ್ನು ತಗೊಂಡು ಕಲಸಿ ಇಟ್ಕೊಳ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಇಟ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಅಷ್ಟೇ, ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಚೆನ್ನಾಗಿ ನಾದಿ ಚಪಾತಿನ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಹಂಗೆ ಇಟ್ಕೋಬೋದು. ಈಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ಪಲ್ಯಕ್ಕೆ ಅಥವಾ ಕುಂಬಳಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು 6 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಕ್ವಾಂಟಿಟಿ ನೋಡ್ಕೊಂಡು ತೊಗೋಬೋದು. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಲ್ಲ ಚಿಟಪಟ ಅಂತ ಸೌಂಡ್ ಬರಬೇಕು. ಅದಾದಮೇಲೆ ಸೌಂಡ್ ಬಂತು ನೋಡಿ. ಈಗ ಈರುಳ್ಳಿ ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೇ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ನೋಡ್ಬೋದು ನೀವು, ಕಲರ್ ಎಲ್ಲ ಚೇಂಜ್ ಆಗಿದೆ ಈರುಳ್ಳಿದು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಕುಂಬಳಕಾಯಿ ಎಷ್ಟಿದೆ ನೀವೆಲ್ಲ ಕುಂಬಳಕಾಯಿ ಇಷ್ಟಪಡ್ತೀರಾ ಅಥವಾ ತಿಂತೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ತಿಂತಾರೆ, ಆದರೆ ರೆಗ್ಯುಲರಾಗಿ ಜಾಸ್ತಿ ತಿನ್ನೋಕ್ಕೋಗಲ್ಲ. ಒಂದೊಂದು ಪಲ್ಯ ಯಾವಾಗಲೂ ಕಂಪಲ್ಸರಿ ಇರಬೇಕು. ಹಾಗಲಕಾಯಿ ಪಲ್ಯ ಅಥವಾ ಕುಂಬಳಕಾಯಿ ಪಲ್ಯ, ಸೋರೆಕಾಯಿ ಪಲ್ಯ ಈ ಥರ ಒಂದೊಂದು ಇರುತ್ತೆ. ಒಂದೊಂದು ಸರ್ತಿ ಕುಂಬಳಕಾಯಿನೇ ಜಾಸ್ತಿ ಒಂದು ಕಾಯಿ ಜಾಸ್ತಿ ತಂದುಬಿಟ್ರೆ ಅದನ್ನು ಕಟ್ ಮಾಡಿ ಅರ್ಧ ಮಾಡಿಕೊಂಡು ಇನ್ನರ್ಧ ಎತ್ತಿಟ್ಕೊತೀನಿ. ನೋಡ್ಬೋದು ನೀವು, ಒಗ್ಗರಣೆಯಲ್ಲೇ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ, ಅಂದರೆ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಎಲ್ಲ ಮಾಡ್ಕೊಂಡಿದ್ದೀನಿ ಕುಂಬಳಕಾಯಿನ. ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಸಾಂಬಾರು ಪುಡಿ, ಅಚ್ಕಾರದ ಪುಡಿ ಇದೆಯಲ್ಲ, 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಧನಿಯಾನು ಸೇರಿಸ್ಕೊತಾ ಇದ್ದೀನಿ, ಧನಿಯಾ ಪೌಡ್ರು. ಒಂದು 1/4 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ ಧನಿಯಾ ಪೌಡರು. ಯಾಕಂದರೆ ಇದು ಗೊಜ್ಜು ಥರ ಮಾಡ್ತಾ ಇರೋದ್ರಿಂದ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ.
ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಒಂದು 2 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ನೀರು ಬೇಕಾಗಲ್ಲ. ಸಾಂಬಾರು ರೀತಿ ಅಲ್ಲ, ಚೆನ್ನಾಗಿ ಗೊಜ್ಜು ಥರ ಇದು ಬೇಯಬೇಕಲ್ವ. ದಪ್ಪ ದಪ್ಪ ಪೀಸ್ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯಲಿಕ್ಕೆ. ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಬೆಂದೋಗುತ್ತೆ. ಚೆನ್ನಾಗಿ ಎಲ್ಲನೂ ಸಾಂಬಾರು ಪುಡಿ ಮತ್ತು ಅಚ್ಕಾರದ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ನೀರು ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಮಿಕ್ಸಿ ತಗೊಂಡು ಅದಕ್ಕೆ 1 ಹಿಡಿಯಷ್ಟು ಕಡಲೆ ಬೀಜ ಹುರಿದಿರೋದು, 1 ಹಿಡಿಯಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ತರಕಾರಿ ಈ ಥರ ಆಗಿದೆ. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ನಾವು ಕುಂಬಳಕಾಯಿನ ಬೇಯಕ್ಕಿಟ್ಟಿದ್ವಲ್ಲ, ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡ್ಬೋದು ನೀವು. ಇದಿನ್ನೂ ಬೇಯಬೇಕು, ನೀರೆಲ್ಲ ಹೊರ್ಟೋಗ್ಬೇಕು, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಿದು. ಈಗ ಚೆನ್ನಾಗಿದು ಬೆಂದಿದೆ ನೋಡ್ಬೋದು ನೀವು. ಈ ಥರ ಬೇಯಬೇಕು. ನಾವು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿ ಬೆಂದರೆ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಗಟ್ಟಿ ಇದ್ದರೆ ನೋಡಿ, ಸ್ವಲ್ಪ ಗಟ್ಟಿ ಅನಿಸ್ತಿದೆ, ಆದ್ರೂ ಇನ್ನೂ ಚೆನ್ನಾಗಿ ಬೆಂದರೆ ಸ್ಮ್ಯಾಶ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಮತ್ತು ಅನ್ನಕ್ಕೆ ಈ ಥರ ಒಂದೊಂದು ಸತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ನೀವು ಈಗ ರುಬ್ಬಿಟ್ಕೊಂಡಿದ್ದೀರಲ್ಲ ಕೊಬ್ಬರಿ ಮತ್ತು ಕಡಲೆ ಬೀಜ ಪೌಡ್ರು, ಅದನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಬೇಕಿದ್ರೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು. ನೋಡಿದ್ರಲ್ಲ, ಮಿಕ್ಸಿಲಿರೋದೆಲ್ಲ ನಾನು ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಮತ್ತು ಕೊಬ್ಬರಿ 2 ಸೇರಿ ರುಬ್ಕೊಂಡಿರೋದು, ಇದು ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದ್ರ ಜೊತೆಗೇ ನಾನು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಗಟ್ಟಿ ಇಟ್ಕೊಂಡಿದ್ದೀನಿ, ಇವತ್ತು ಚಪಾತಿ ಜೊತೆಗೆ ಮಾಡ್ತಿರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಇಲ್ಲ ಅಂದರೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಕುಂಬಳಕಾಯಿ ಗೊಜ್ಜು. ಈಗ ಹೆಂಚಿಟ್ಕೊಂಡಿದ್ದೀನಿ ಚಪಾತಿ ಎಲ್ಲ ಕಲಸಿಟ್ಕೊಂಡಿದ್ನಲ್ಲ, ಹಸಿಟ್ಟು ಚಪಾತಿ ಹೊಸ್ಕೊಳ್ಳಿಕ್ಕೆ. ಒಂದು 10 ನಿಮಿಷ ಕಲಸಿ ಇಟ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಚಪಾತಿ. ನೋಡಿದ್ರಲ್ಲ, ಕುಂಬಳಕಾಯಿ ಪಲ್ಯ ಮಾಡೋ ತನಕ ಚಪಾತಿ ಚೆನ್ನಾಗಿ ನೆಂದಿತ್ತು. ಈಗ ಚಪಾತಿ ಹೊಸಿಲಿಕ್ಕೆ ತೊಗೊಂಡಿದ್ದೀನಲ್ಲ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಚಪಾತಿನ ಸ್ವಲ್ಪ ಮಟ್ಟಿಗೆ ಹೊಸ್ಕೊಂಡಾಯ್ತು. ಈ ಥರ ತಟ್ಟೋದ್ರಿಂದ ಹಸಿಟ್ಟೇನೇ ಇದ್ರೂ ಬಿದ್ದೋಗ್ಬಿಡುತ್ತೆ. ಸೊ ಹಂಗಾಗಿ ಕೈಯೆಲ್ಲ ಆ ಥರ ಮಾಡೋದು. ಈಗ ನಾನು ಮಾಡಿಟ್ಕೊಂಡಿದ್ದೀನಲ್ವ ಕುಂಬಳಕಾಯಿ ಗೊಜ್ಜು, ಅದನ್ನು ತೆಗೆದು ಸ್ವಲ್ಪ ಚಪಾತಿ ಒಳಗಡೆ ಇಟ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ನಮ್ಮ ಮನೇಲಿ ಮಕ್ಕಳು ನಾರ್ಮಲಾಗಿ ಮಾಡಿಕೊಟ್ರೆ ತಿನ್ನೋಕ್ಕೆ ಇಷ್ಟಪಡಲ್ವಲ್ಲ, ಸೊ ಹಂಗಾಗಿ ಇವತ್ತು ಈ ಥರ ಟ್ರೈ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸ್ತೀರಾ ನನಗೆ. ಈಗ ನೋಡಿ ಹೊಸ್ಕೋತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಹೊಸಿಬೇಕು, ಯಾಕಂದರೆ ಗಟ್ಟಿ ಇರುತ್ತಲ್ಲ ಸ್ವಲ್ಪ ಕುಂಬಳಕಾಯಿ. ನಾವು ಎಷ್ಟೇ ಇದು ಮಾಡಿದರೂ ಅದರದ್ದು ಸಿಪ್ಪೆ ಇದೆಯಲ್ಲ, ಅದು ಸ್ವಲ್ಪ ಗಟ್ಟಿ ಇರ್ತದೆ. ಹಾಗಾಗಿ ನಿಧಾನವಾಗಿ ಹೊಸ್ಕೊಳ್ಳಿ. ಇಲ್ಲ ಅಂತಂದರೆ ಈ ಚಪಾತಿನ ತೆಗಿಬೇಕಾದ್ರೆ ಎಲ್ಲ ಕಡೆಯಿಂದನೂ ಓಪನ್ ಆಗಿ ಕಿತ್ತೋಗ್ಬಿಡುತ್ತೆ. ಆಲ್ರೆಡಿ ನಂದು ನೋಡಿ ಚಪಾತಿ ಮೇಲೆ ಸ್ವಲ್ಪ ಹೊರ್ಟೋಗಿದೆ ಚಪಾತಿ ಹಸಿಟ್ಟು. ಚಪಾತಿ ಹಿಟ್ಟೆಲ್ಲ ಹೋಗಿ ಕುಂಬಳಕಾಯಿ ಕಾಣ್ತಾ ಇದೆ. ಬಟ್ ಚೆನ್ನಾಗಿದೆ. ನಾವು ಬೇಯಿಸ್ಕೊಳ್ಳೋಣ. ನೀವು ಬೇಕಿದ್ರೆ ಎಣ್ಣೆ ಆಪ್ಷನಲ್ಲು, ಎಣ್ಣೆ ಬೇಕಿದ್ರೂ ಹಾಕ್ಕೋಬೋದು ಅಥವಾ ತುಪ್ಪನೂ ಹಾಕ್ಕೋಬೋದು. ನಾನು ಸ್ವಲ್ಪ ತುಪ್ಪ ಹಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಇಷ್ಟಪಡ್ತಾರೆ. ಇದನ್ನು ಸುತ್ತ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬ ಉರಿ ಇಟ್ಕೋಬೇಡಿ, ಮೀಡಿಯಮ್ ಉರಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ.
ಯಾವಾಗಲೂ ಅಷ್ಟೇ ಮೀಡಿಯಮ್ ಉರಿಲಿ ಬೇಯಿಸ್ಕೊಂಡ್ರೇ ಚಪಾತಿ ಸಾಫ್ಟಾಗಿ ಬರುತ್ತೆ. ತುಂಬ ಜಾಸ್ತಿ ಏನಾದರೂ ನೀವು ಉರಿ ಇಟ್ಕೊಂಡು ಮಾಡೋದಾದರೆ ಬೇಗನೆ ಒಂಥರ ಗಟ್ಟಿ ಥರ ಆಗಿಬಿಡುತ್ತೆ ಚಪಾತಿ, ಹಾರ್ಡಾಗುತ್ತೆ, ಸಾಫ್ಟ್ ಇರೋದಿಲ್ಲ. ಅದಕ್ಕೆ ಮೀಡಿಯಮ್ ಉರಿಲಿ ಚೆನ್ನಾಗಿ ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಮೆತ್ತಗೆ ಚಪಾತಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಒಂದು ಸೈಡ್ ಚೆನ್ನಾಗಿ ಬೆಂದಿತ್ತು, ಮತ್ತು ಟರ್ನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೇಯಲಿ ಇದು. ಈ ಥರ ಮಾಡ್ಕೊಳ್ಳೋದು. ನಿಮಗೆ ಕುಂಬಳಕಾಯಲ್ಲಿ ಇಷ್ಟ ಇಲ್ಲ ಅಂದರೆ ಕ್ಯಾರೆಟು, ಬೀಟ್ರೋಟು ಈ ಥರ ಯಾವುದೇ ಥರದ ತರಕಾರಿಯಲ್ಲಿ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಕುಂಬಳಕಾಯಲ್ಲೇ ಮಾಡಿ ಅಂತ ನಾನೇನು ನಿಮ್ಗೆ ಹೇಳೋದಿಲ್ಲ. ಕ್ಯಾರೆಟಲ್ಲೂ ಅಷ್ಟೇ ತುರಿದು ಪಲ್ಯ ಮಾಡಿ ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ತಿಂತಾರೆ. ನಾನು ಕುಂಬಳಕಾಯಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಕ್ಯಾರೆಟಲ್ಲೆಲ್ಲ ಮಾಡ್ತೇನೆ ನಾನು, ಚೆನ್ನಾಗಿ ಅನಿಸುತ್ತೆ. ನೋಡಿದ್ರಲ್ವ ಕುಂಬಳಕಾಯಿ ಪಲ್ಯ ಹೆಂಗಿದೆ ಒಳಗಡೆ ಅಂತ. ಇದ್ರ ಜೊತೆಗೆ ಮೊಸರು ಮತ್ತು ಜಾಕ್ ಫ್ರೂಟ್ ಜಾಮ್, ಹಲಸಿನ ಹಣ್ಣಿನ ಜಾಮ್ ಮಾಡಿದ್ದೆ, ಅದನ್ನು ಕೊಟ್ಟೆ. ತುಂಬ ಚೆನ್ನಾಗಿ ಬಿಸಿ ಇತ್ತು. ಸ್ವಲ್ಪ ಇಷ್ಟಪಟ್ಟು ಮಗ ತಿಂದ. ನೋಡಿದ್ರಲ್ಲ, ಚಪಾತಿ ಹಿಟ್ಟು ಸ್ವಲ್ಪ ಇರುತ್ತೆ, ಸ್ವಲ್ಪ ಪಲ್ಯ ಜಾಸ್ತಿ ಇರುತ್ತೆ. ಅದೇ ಥರನೇ ಬೇರೆ ಚಪಾತಿನೂ ಹೊಸಿತಾ ಇದ್ದೀನಿ. ಅವನು ದೊಡ್ಡವನು ತಿಂತಿದ್ದಾನೆ, ಚಿಕ್ಕವನಿಗೆ ಬೇಕಲ್ವ ಕೊಡ್ಲಿಗೆ. ಸೇಮ್ ಥರನೇ ಚಪಾತಿ ಸ್ವಲ್ಪ ಹಿಟ್ಟು ತಗೊಂಡು ಹೊಸ್ಕೊಂಡು ಅದಕ್ಕೆ ಪಲ್ಯನ ತಗೊಂಡು ಇಟ್ಕೊಳ್ಳೋಣ. ಪಲ್ಯ ಬೇಕಿದ್ರೆ ಸ್ವಲ್ಪ ಕಡಿಮೆ ಇಟ್ಕೋಬೋದು. ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರ ಅಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ. ಇಲ್ಲ ಅಂತಂದರೆ ಗಟ್ಟಿ ಇದ್ದರೆ ಚಪಾತಿ ಒಳಗಡೆ ಇಟ್ಟಾದಮೇಲೆ ಹೊಸಿಯಕ್ಕೆ ಹೋದರೆ ಅದು ಕಟ್ಟಾಗ್ತಾ ಇರುತ್ತೆ, ಅಂದರೆ ಚಪಾತಿ ಹಿಟ್ಟೆಲ್ಲ ಸೈಡಿಗೆ ಹೋಗ್ಬಿಡುತ್ತೆ, ಪಲ್ಯ ಥರ ಕಾಣ್ತಿರತ್ತೆ. ಆದರೆ ಕ್ಯಾರೆಟಲ್ಲಿ, ಬೀಟ್ರೋಟೆಲ್ಲ ಈ ಥರ ಮಾಡಿದಾಗ ಈ ಥರ ಏನೂ ಆಗೋದಿಲ್ಲ. ಕುಂಬಳಕಾಯಿಂದು ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ, ಸೊ ಹಂಗಾಗಿ ಅದು ಹಂಗಾಗುತ್ತೆ ಅಷ್ಟೇ. ಬಟ್ ತಿನ್ನಲಿಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಕೈಯಲ್ಲಿ ತೆಗಿಲಿಕ್ಕೆ ಬರಲ್ಲ ಅನ್ನೋರು ಚಪಾತಿ ನಾವು ಸುಡ್ತೀವಲ್ಲ, ಅಂದರೆ ತಿರುಗ್ಸೋಕ್ಕೆಲ್ಲ ಬಳಸ್ಕೊತೀವಲ್ಲ, ಚಪಾತಿ ಕೋಲ್ ಅಂತ ಕರಿತೀವಲ್ಲ, ಅದರಲ್ಲಿ ಕೂಡ ನೀವು ತೆಗೆದು ಹೆಂಚಿನ ಮೇಲೆ ಹಾಕ್ಕೋಬೋದು. ನನ್ನ ಚಿಕ್ಕ ಮಗನಿಗೆ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ತುಂಬ ಬಿಸಿ ಇದೆ, ಅವನಿಗೆ ಕಟ್ ಮಾಡ್ಕೊಳ್ಳಿಕ್ಕಾಗಲ್ಲ ಕೈಯಲ್ಲಿ, ಹಾಗಾಗಿ ನಾನು ಸ್ಪೂನಲ್ಲೇ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಸೇಮ್ ಅದೇ ಥರನೇ ಮತ್ತು ಚಪಾತಿ ಹಿಟ್ಟು ತಗೊಂಡಿದ್ದೀನಿ. ಸೇಮ್ ಮತ್ತೆ ಅದೇ ಥರ ಚಪಾತಿ ಮಾಡ್ಕೊಳ್ಳೋಣ. ನಿಮಗೆ ಬೇಡ ಈ ಥರ ಎಲ್ಲ ಇಷ್ಟ ಇಲ್ಲ ಅಂದರೆ ಪಲ್ಯ ಸೇಮ್ ರೀತಿ ಪಲ್ಯ ಮಾಡಿಕೊಂಡು ಚಪಾತಿ, ನಾರ್ಮಲ್ ಚಪಾತಿ ಮಾಡಿಕೊಂಡು ಕೂಡ ಪಲ್ಯದ ಜೊತೆ ತಿನ್ಬೋದು. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಂಗಾಗಿ ವಾಯ್ಸ್ ಈ ಥರ ಇದೆ. ಸ್ವಲ್ಪ ಹೊಸಿಬೇಕಾದ್ರೆ ಕೇರ್ಫುಲ್ಲಾಗಿ ಹೊಸಿಬೇಕು. ಪರೋಟ ಎಲ್ಲ ಮಾಡ್ಕೋತೀವಲ್ವ ನಾವು, ಆಲೂ ಪರೋಟ, ಮೇಥಿ ಪರೋಟ, ಸೇಮ್ ಅದೇ ಥರನೇ, ಏನೂ ಸ್ವಲ್ಪನೂ ಚೇಂಜಸ್ ಏನಿಲ್ಲ. ಇದು ಆರೋಗ್ಯವಾಗಿರುತ್ತೆ. ಈ ಥರ ಕೂಡ ಮಾಡ್ಕೊಂಡು ತಿನ್ನಿ. ಯಾವಾಗಲೂ ಒಂದೇ ಥರ ಮಾಡಿ ಕೊಡೋ ಬದಲಾಗಿ ಈ ಥರ ಮಾಡಿಕೊಡಿ. ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ, ನೋಡ್ಬೋದು ನೀವು. ತುಂಬ ಉರಿಲಿ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ, ಯಾವಾಗಲೂ ಮೀಡಿಯಮ್ ಉರಿಲೇ ಬೇಯಿಸ್ಕೊಳ್ಳಿ. ಈಗ ಟರ್ನ್ ಮಾಡ್ಕೊಳ್ಳೋಣ.
ಇದಕ್ಕೆ ನೀವು ಕಡಲೆ ಬೀಜ ಮತ್ತು ಕಾಯಿ ತುರಿ ಎಲ್ಲನೂ ಮಿಕ್ಸಿ ಮಾಡಿಕೊಂಡು ಅದ್ರ ಜೊತೆಗೆ ಬೆಲ್ಲ ಹಾಕ್ಕೊಂಡು ಉಪ್ಪು ಖಾರ ಏನು ಹಾಕ್ದಿರ ಕುಂಬಳಕಾಯಿ ನಾರ್ಮಲಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಬೇಯಿಸ್ಕೊಂಡು ಅದರಿಂದ ಒಬ್ಬಟ್ಟು ಕೂಡ ಮಾಡ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಕುಂಬಳಕಾಯಿ ತಂದಾಗ ಆ ಥರ ವೀಡಿಯೋ ಮಾಡಿ ಹಾಕ್ತೇನೆ. ಎಲ್ಲ ತರಕಾರಿನೂ ಮಕ್ಕಳು ತಿನ್ನಬೇಕು. ಈ ಜನ್ರೇಷನಲ್ಲೆಲ್ಲ ಹೊರ್ಗಡೆ ಹೋಗಿ ದುಡಿದು ಮಕ್ಕಳೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇರಬೇಕಂದ್ರೆ ತರಕಾರಿ ಹಣ್ಣು ಎಲ್ಲ ತಿನ್ನಬೇಕು. ಇಲ್ಲ ಅಂತಂದರೆ ಇವಾಗೆಲ್ಲ ಕೆಮಿಕಲ್ ಫುಡ್ ಸಿಗೋದ್ರಿಂದ ಮಕ್ಕಳು ತುಂಬ ವೀಕ್ ಆಗಿಬಿಡ್ತಾರೆ. ಮನೆಯಲ್ಲಾದ್ರೂ ನಾವು ಹೆಲ್ತಿಯಾಗಿ ಫುಡ್ನ ನಾವೇ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲೆಲ್ಲನೂ ತುಂಬ ಕುಂಬಳಕಾಯಿ ತಿಂತಿದ್ರು. ತಗೊಂಡು ಬಂದು ಮನೇಲಿ ಇಟ್ಕೊಂಡು ಅದು ಫುಲ್ಲು ರೆಡ್ ಕಲರ್ ಆಗಿಬಿಡ್ತಿತ್ತು. ಕೆಲವೊಂದು ಸತಿ ಅದರಲ್ಲಿ ಪಾಯಸ ಎಲ್ಲ ಮಾಡಿ ಕೊಡ್ತಿದ್ರು ಅಮ್ಮ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನೀವೆಲ್ಲ ಯಾರಾದರೂ ಕುಂಬಳಕಾಯಿ ಪಾಯಸ ತಿಂದಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬೆಂದಿದೆ ಚಪಾತಿ. ಇದು ನಾರ್ಮಲ್ ಚಪಾತಿ. ನಾನು ಹೇಳಿದ್ನಲ್ಲ ನಿಮಗೆ ಆ ಥರ ಇಷ್ಟ ಇಲ್ಲ ಅಂತಂದರೆ ನಾರ್ಮಲ್ ಚಪಾತಿ ಹೊಸ್ಕೊಂಡು ಮತ್ತು ಅದನ್ನು ಸುಟ್ಕೊಂಡು ನೀವು ಆರಾಮಾಗಿ ಪಲ್ಯದ ಜೊತೆ ತಿನ್ಬೋದು. ಇದು ಯಾವಾಗೂ ನ್ಯಾಚುರಲ್ಗೆ ಯಾವಾಗಲೂ ಮಾಡ್ಕೊಳ್ಳೋ ಥರ ಇರುತ್ತೆ. ಇದು ಚೆನ್ನಾಗಿ ಅನಿಸುತ್ತೆ ತುಂಬ. ನೋಡಿದ್ರಲ್ವ, ನಾರ್ಮಲ್ ಚಪಾತಿ ಕುಂಬಳಕಾಯಿ ಪಲ್ಯ. ಇದು ನೋಡ್ಬೋದು ನೀವು, ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ನಾರ್ಮಲಾಗಿ ಚಪಾತಿ ಹೊಸ್ಕೊಂಡು ಅದಾದಮೇಲೆ ಅದ್ರ ಮೇಲೆ ಪಲ್ಯ ಇಟ್ಕೊಂಡು ಇನ್ನೂ ಒಂದು ಚಪಾತಿ ಹೊಸ್ದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕ್ಕೊಳ್ಳೋಣ. ಇದನ್ನು ತೆಗಿಬೇಕಾದ್ರೆ ಕಷ್ಟ ಆಗುತ್ತೆ ತುಂಬ ನಿಮಗೆ. ನೋಡ್ತೀರಲ್ವ, ನಾರ್ಮಲಾಗಿ ನೀವು ಚಪಾತಿ ಎಲ್ಲ ಹೆಂಗೆ ಹೊಸಿತೀರಾ ಹಂಗೆ ಹೊಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ತೆಗಿಬೇಕಾದ್ರೆ ಸ್ವಲ್ಪ ಕಟ್ಟಾಗತ್ತೇನೋ ಅಂತ ತುಂಬ ಭಯ ಆಗುತ್ತೆ. ನೋಡಿ, ಆಲ್ರೆಡಿ ಸ್ವಲ್ಪ ಕಟ್ಟಾಯಿತು. ಬೇಯ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ಹೆಂಚು ಮೇಲೆ ನಾನು. ಇದು ನೋಡೋಕ್ಕೆ ದಪ್ಪ ಥರ ಅನ್ನಿಸ್ತಿದೆ, ಬಟ್ ನಾರ್ಮಲಾಗಿ ನಾನು ಚಪಾತಿ ಹೆಂಗೆ ಹೊಸ್ಕೋತೀನೋ ಅದೇ ಥರ ಹೊಸ್ಕೊಂಡಿದ್ದೀನಿ. ಪಲ್ಯ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ದಪ್ಪ ಥರ ನಿಮಗೆ ನೋಡೋಕ್ಕೆ ಆ ಥರ ಅನ್ನಿಸ್ತಿದೆ, ಬಟ್ ತಿನ್ನೋಕ್ಕೆಲ್ಲ ಇದು ಇನ್ನೂ ಚೆನ್ನಾಗಿದೆ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಮಕ್ಕಳೆಲ್ಲ ತಿಂದಾಯಿತು. ಇದನ್ನು ನನಗೆ ಅಂತ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ. ಟರ್ನ್ ಮಾಡ್ಕೊಳ್ಬೇಕಾದ್ರೆ ಹುಷಾರಾಗಿ ಟರ್ನ್ ಮಾಡ್ಕೊಳ್ಳಿ. ತುದಿಗೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗ್ತದೆ. ಸ್ವಲ್ಪ ದಪ್ಪ ಇದೆಯಲ್ಲ ಚಪಾತಿ, ಅದಕ್ಕೋಸ್ಕರ.
ಇದೀಗ ರೆಡಿಯಾಗಿದೆ. ಸೈಡಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ತಗೊಳ್ಳೋಣ ಪ್ಲೇಟ್ಗೆ. ಇದ್ರ ಜೊತೆಗೆ ಎಣ್ಣೆ ಪಲ್ಯ ಮೊಸರು ಏನು ಬೇಕಾಗಲ್ಲ, ನಾರ್ಮಲಾಗಿ ಅದೇ ಥರ ತಿನ್ಬೋದು. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿದೆ ಅಂತ, ಬಿಸಿ ಬಿಸಿ ಇದೆ.